ಇಲ್ಲಿ ಪಂಚಪಾಂಡವರು ಕಂಡ್ರು, ಇನ್ಕ್ಲೂಡಿಂಗ್ ತುಂಬ ಸೇರಿಸಿ ಸರ್. ಇವತ್ತು ಮಹಾಭಾರತದಲ್ಲಿ ಪಂಚಪಾಂಡವರಿಗೆ ಕೌರವರು ಕಿತ್ಕೊಳ್ತಿರ್ತಾರೆ, ಪಾಂಡವರು ಹಂಚ್ಕೊಳ್ತಿರ್ತಾರೆ. ಸೊ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನಾವು ಕೊಡೋದಕ್ಕೆ ರೆಡಿ ಇರ್ತೀವಿ. ಅವ್ರಿಗೆ ಒಳ್ಳೇದನ್ನ ಅದು ಶಿವಣ್ಣ ಸಾಹೇಬರು ಬಹಳ ತುಂಬ ಚೆನ್ನಾಗಿ ಹೇಳಿದ್ರು. UA ಬಗ್ಗೆ ಮಾತಾಡಬೇಕು. ನಿನ್ನೆ ಹೈದರಾಬಾದ್ನಲ್ಲಿ ಕ್ರಿಸ್ ಮೀಟ್ಗೆ ಅಂತ ಹೋದಾಗ ನಮ್ಮ ನಿರ್ದೇಶಕರು ಆಲ್ಮೋಸ್ಟ್ 45 hours ಕೆಲಸ ಮಾಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸ್ 1 hour ನಿದ್ದೆ ಮಾಡಿದ್ದಾರೆ ಅಷ್ಟೇ. ನಾನು ಜೊತೆಲಿ ಟ್ರಾವೆಲ್ ಮಾಡಿದೆ. ಅದೇ ರೀತಿ ಇಲ್ಲಿ ಕೂಡ ಮಾಡಿದ್ರು. ನಾಳೆ ಚೆನ್ನೈಗೆ ಹೋಗ್ತಾ ಇದ್ದಾರೆ, ನಾಳೆ ಮುಂಬೈಗೆ ಹೋಗ್ತಾ ಇದ್ದಾರೆ. ಅವ್ರಿಗೊಂದು ಹೆಸರು ಇದ್ದೀನಿ ನಮ್ಮ ಸಾಹೇಬರಿಗೆ, ಮ್ಯಾನ್ ಮಿಷನ್. ಇನ್ನೊಂದು ಹೆಸರು ಇದೆ ಅಲ್ಲಿ ಹೈದರಾಬಾದ್ ಕೊಟ್ಟೆ, CK. ಕೆಲವೊಂದು ಟಿ ಶರ್ಟ್ ಅಲ್ಲ, ಕಂಟೆಂಟ್ ಕಿಂಗ್ ಅಂದ್ರೆ ಉಪೇಂದ್ರ ಅವರೇ. ಈ ಸಿನಿಮಾದಲ್ಲಿ ಸಾಕಷ್ಟು ಜನ ಕಷ್ಟಪಟ್ಟಿದ್ದಾರೆ, ದೊಡ್ಡ ಲಿಸ್ಟೇ ಇದೆ. ಅಫ್ಕೋರ್ಸ್ ಕ್ಯಾಪ್ಟನ್ ಆಫ್ ದ ಶಿಪ್ ಉಪೇಂದ್ರ ಅವರ ನೇತೃತ್ವದಲ್ಲಿ ಅಜೀಶ್ ಲೋಕನಾಥ್ ಅವರು, ವೇಣು ಅವರು, ಕ್ಯಾಮರಾಮನ್ ಸರ್, ಮತ್ತೆ ನಮ್ಮ ನಿರ್ಮಲ್, ನವೀನ್ ಅವ್ರ ಟೀಮು, ತುಂಬಾ ಜನ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಇದೆ. ಅವರೆಲ್ಲ ಮಾಡಿರೋದು 24/7 365 days ಕಷ್ಟಪಟ್ಟಿದ್ದಾರೆ ಸರ್ ಈ ಸಿನಿಮಾಗೆ. ಒಂದೊಂದು ಇಂಚು ಕೂಡ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಕಾಂಪಿಟೇಷನ್ ಬಿಟ್ವೀನ್ ಕ್ವಾಲಿಟಿ, ಆ ಕ್ವಾಲಿಟಿನಲ್ಲಿಗೋಸ್ಕರ ಉಪೇಂದ್ರಜಿ 1-2 ವರ್ಷ ಈ ಸಿನಿಮಾ ತಗೊಂಡ್ರು. ಇಟ್ಸ್ ಬ್ಯೂಟಿಫುಲ್. ಮಾರಿಕಣ್ಣು ಗೋರಿ ಮ್ಯಾಗೆ ಹಾಡಿತಿಲ್ಲ, ಮಾರಿಕಣ್ಣು ಇವಾಗ ಇಡೀ ಪ್ರಪಂಚದ ಕಣ್ಣು UN ಆಗಿದೆ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಸರ್. ಇರೋದಕ್ಕೆ ತುಂಬ ಕಷ್ಟ ಬಿದ್ದಿದ್ದಾರೆ. ಖಂಡಿತವಾಗ್ಲೂ ಇಷ್ಟೊಂದು ಜನ ಮಾತಾಡಿದಕ್ಕೋಸ್ಕರ ಖಂಡಿತವಾಗ್ಲೂ ದೊಡ್ಡ ಸಕ್ಸಸ್ ಆಗುತ್ತೆ. ಪ್ರಪಂಚದಲ್ಲೇ ಒಂದು ರೆಕಾರ್ಡ್ ಆಗ್ಬೋದು ನನಗೆ ನಮಸ್ಕಾರ. ನನ್ನ ವಿಜಯ್ ಸರ್ ಅವರೆಲ್ಲ ಪಬ್ಲಿಸಿಟಿ ಕಿಂಗು ಎಲ್ಲ ಅಂತಾರೆ. ಅದಕ್ಕೆ ಮೂಲ ಕಾರಣನೇ ನನ್ನ ಅಣ್ಣ ಇದ್ದಿದ್ರು ಅಷ್ಟು ಸಪೋರ್ಟ್ ಮಾಡ್ತಾ ಇರ್ಲಿಲ್ವರು ಶಿವಣ್ಣ ಅವರಿಂದ. ಅದೆಲ್ಲ ಏನೇ ಇದ್ರೂ ಶಿವಣ್ಣ ಅವರ ಅಭಿಮಾನ, ನಾವು ಯಾವುದೇ ಸಿನಿಮಾ ಮಾಡೋದ್ರೂ ಜೊತೆಲಿ ಇರ್ತಾರಲ್ಲ ಅದೇ ಕಾರಣ. ಆಮೇಲೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಬುದ್ಧಿ ಬಂದಂಗೆ 100 ಕೋಟಿ ಕ್ಲಬ್ನ ದಾಟಿಸಿದವರು ಶಂಕರ್ ಅವರು. ಇವತ್ತು 1000 ಕೋಟಿ ದಾಟಿಸಿರೋರು ಪ್ರಶಾಂತ್ ನೀಲು. ನೀವು ಯಾರನ್ನೇ ಕೇಳ್ಕೊಂಬನ್ನಿ, ನಿಮ್ಮ ಬೆಸ್ಟ್ ಡೈರೆಕ್ಟರ್ ಯಾರು ಅಂದರೆ ಉಪೇಂದ್ರ ಅವರು. ಅವರು ನಮ್ಮ ಸಂಸ್ಥೆಗೆ ಡೈರೆಕ್ಷನ್ ಮಾಡಿಕೊಟ್ಟಿರೋದೇ ನಮ್ಮ ಭಾಗ್ಯ. ಈ ಎಲ್ಲ ನಿರ್ದೇಶಕರು ಬೆಸ್ಟ್ ಡೈರೆಕ್ಟರ್ ಅಂದರೆ ಅವರಂತಾರೆ. ಈ ಚಿತ್ರನ ಎಲ್ಲ ಕನ್ನಡಿಗರು ಸೆಲೆಬ್ರೇಟ್ ಮಾಡೋಣ, ಉಪೇಂದ್ರ ಅವ್ರ ನಿರ್ದೇಶನನ ಸೆಲೆಬ್ರೇಟ್ ಮಾಡೋಣ. ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡಿ. ಅದ್ಭುತವಾಗಿದೆ, ನಿಮಗೆ ತುಂಬ ಖುಷಿಯಾಗುತ್ತೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಆಮೇಲೆ ಮನೋಹರ್ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು. ಇದು ಏನೇ ಆಗಿ ಪ್ಯಾನ್ ಇಂಡಿಯಾ ರೀಚ್ ಆಗಬೇಕಂದ್ರೆ ಅವರ ಒಂದು ಮನಸ್ಸು ಮತ್ತು ಅವರ ಕಾಂಟ್ಯಾಕ್ಟ್ಸೇ ಕಾರಣ. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ನವೀನ್ ಸರ್.